ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಜಮೀಲ್ ಸಾಗರ್. ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ. ಸಮಸ್ತ ನಾಡಿನ ಜನತೆಗೆ ಹಾಗೂ ಸುದ್ದಿಮನೆ ಡಿಜಿಟಲ್ ಮೀಡಿಯಾ ವೀಕ್ಷಕರಿಗೆ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳು. ದೀಪಾವಳಿ ಹಬ್ಬಕ್ಕೆ ಖರೀದಿ ಭರಾಟೆ ಜೋರಾಗಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರದ ಹೃದಯ ಭಾಗವಾಗಿರುವ ಸಾಗರ್ ಹೋಟೆಲ್ ವೃತ್ತದಲ್ಲಿ ಹೂವು, ಹಣ್ಣು, ಮಣ್ಣಿನ ಹಣತೆ, ಆಕಾಶ್ ಬುಟ್ಟಿ ಖರೀದಿ ಭರಾಟೆ ಹೆಚ್ಚಾಗಿದ್ದರೆ ಸಾಗರ ನಗರಸಭಾ ಆವರಣದಲ್ಲಿ ಹಾಕಿರುವ ಪಟಾಕಿ ಮಾರಾಟದ ಅಂಗಡಿಗಳಲ್ಲಿ ಸಾರ್ವಜನಿಕರು ಪಟಾಕಿ ಖರೀದಿಸುತ್ತಿರುವ ದೃಶ್ಯ ಕಂಡುಬಂತು. ಸೋಮವಾರದಿಂದ 3 ದಿನಗಳ ಕಾಲ ಬೆಳಕಿನ ಹಬ್ಬ ದೀಪಾವಳಿಯ ಸಂಭ್ರಮ ಮನೆ ಮಾಡಲಿದ್ದು, ಬೆಳಕಿನ ಹಬ್ಬ ದೀಪಾವಳಿಯ ವಿಶೇಷತೆಯನ್ನು ಸಾಗರದ ಹೆಸರಾಂತ ಅರ್ಚಕರಾದ ಮಧುಕರ್ ಭಟ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾನೊಂದಿಗೆ ಹಂಚಿಕೊಂಡಿದ್ದು ಹೀಗೆ. ನಮ್ಮ ಸುದ್ದಿಮನೆಯ ವೀಕ್ಷಕರಿಗೆಲ್ಲ ದೀಪಾವಳಿ ಹಬ್ಬದ ಶುಭಾಶಯಗಳು. ಇಂದು ಅವಳ ತಾಯಿಯ ಸನ್ನಿಧಿಯಲ್ಲಿ ದೀಪಾವಳಿ ಹಬ್ಬದ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನರಕ ಚತುರ್ಥಿ ಮತ್ತು ಬಲಿಪಾಡ್ಯಮಿ ಎನ್ನುವಂತಹ ಈ ದೀಪಾವಳಿ ಹಬ್ಬದಲ್ಲಿ ನಾವು ಹಬ್ಬವನ್ನ ಪೂಜೆಯನ್ನ ಮಾಡ್ತೇವೆ. ನರಕ ಚತುರ್ದಶಿ ಎಂದು ಲಕ್ಷ್ಮೀ ಪೂಜೆಯನ್ನ, ಗಣೇಶನ ಪೂಜೆಯನ್ನ ವಿಶೇಷವಾಗಿ ಮಾಡ್ತೇವೆ. ಲಕ್ಷ್ಮೀ ಕಟಾಕ್ಷ ಇಂದು ಉಂಟಾಗ್ತದೆ. ವರ್ಷದಲ್ಲಿ ಒಮ್ಮೆ ಲಕ್ಷ್ಮಿ ಮನೆಗೆ ಬಂದು ಹರಸುವುದು ಈ ದಿನ ಅಂತ ಹೇಳಿ ನರಕ ಚತುರ್ದಶಿ ಎಂದು ಮಾಡ್ತೇವೆ. ಅದೇ ರೀತಿಯಲ್ಲಿ ಈ ನರಕ ಚತುರ್ದಶಿ ಅಂದ್ರೆ ನರಕಾಸುರನನ್ನು ಶ್ರೀಕೃಷ್ಣ ಸಂಹಾರ ಮಾಡಿದ ದಿನ, 16,000 ಹೆಂಗಸರನ್ನು ಬಿಡಿಸಿದ ದಿನ ಅಂತ ಹೇಳಿ ನಾವು ವಿಶೇಷವಾಗಿ ಆಚರಣೆ ಮಾಡ್ತೇವೆ. ಅದೇ ರೀತಿಯಲ್ಲಿ ಬಲೀಂದ್ರನನ್ನ ಮಹಾವಿಷ್ಣುವು ವಾಮನ ರೂಪದಲ್ಲಿ ಪಾತಾಳಕ್ಕೆ ತಳ್ಳಿದ ದಿನ ಇದು. ಅದರಿಂದ ಆ ಬಲೀಂದ್ರನು ಬೇಡಿಕೊಂಡಾಗ ಈ ದೀಪಾವಳಿ ಹಬ್ಬದ ದಿನ ನಿನಗೆ ಮೇಲೆ ಬರಲಿಕ್ಕೆ ಅವಕಾಶ ಎನ್ನುವಂತಹ ಆ ಮಹಾವಿಷ್ಣುವಿನ ಆಜ್ಞೆಯಂತೆ ಬಲೀಂದ್ರನು ನರಕ ಚತುರ್ದಶಿಯ ದಿನ ಬಂದು ಬಲಿಪಾಡ್ಯಮಿ ಆದಂತಹ ದೀಪಾವಳಿ ಹಬ್ಬ ಅಂತ ಏನ್ ಹೇಳ್ತೇವೆ, ಆ ದಿನ ಪುನಃ ಮರಳಿ ಪಾತಾಳ ಲೋಕಕ್ಕೆ ಹೋಗ್ತಾನೆ. ಅದನ್ನ ನಾವು ದೀಪಗಳ ಹಬ್ಬ ಅಂತ ಕರಿತೇವೆ. ಅದೇ ರೀತಿಯಲ್ಲಿ ನಾವು ಈ ದೀಪಾವಳಿ ಹಬ್ಬವನ್ನು ವಿಶೇಷವಾಗಿ ಆಚರಿಸೋಣ. ಎಲ್ಲರೂ ಸೇರಿ ಆಚರಿಸೋಣ, ದೀಪಗಳನ್ನು ಹಚ್ಚೋಣ. ಎಲ್ಲರಿಗೂ ಅಜ್ಞಾನ ದೂರವಾಗಿ ಜ್ಞಾನವನ್ನ ನೀಡುವಂತಹ ಈ ದೀಪದ ಬೆಳಕಿನಲ್ಲಿ ನಾವೆಲ್ಲರೂ ಸೇರಿ ಬೆಳಗೋಣ ಎನ್ನುವಂತಹ ಮಾತನ್ನ ಹೇಳ್ತಾ, ಆ ತಾಯಿಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಈ ಹಬ್ಬ ಎಲ್ಲರಿಗೂ ಶುಭವಾಗಲಿ ಎಂದು ಹೇಳ್ತೇವೆ.